शिवानी और आप देख रहे हैं बीजापुर एक्सप्रेस। चलते हैं खबरों की ओर। ನೋಡಿ ಹೋದ ಸಲ ನಾನು ಫ್ಲಡ್ ಆದಾಗ ಖುದ್ದಾಗಿ ಬಂದು ವೀಕ್ಷಣೆ ಮಾಡಿ ಎಲ್ಲೆಲ್ಲಿ ಬಾಟಲ್ ನೆಕ್ಸ್ ಇದಾವು ಯಾವ ರೀತಿ ಇದನ್ನ ಮಾಡಬೇಕು ಅಂತ ಹೇಳಿ ಈಗ ನಾವು ಈ ಕೆಲಸವನ್ನ ಪ್ರಾರಂಭ ಮಾಡಿದ್ವಿ. ಒಂದು ಪ್ರಥಮವಾಗಿ ನಾವು ಅಲ್ಲಿ ನಮ್ಮ ಶಿವಾಜಿ ಚೌಕ್ನಲ್ಲಿ ಅದು ಬ್ರಿಡ್ಜ್ನ ಒಂದು ಮೇಲಾಗಿತ್ತು, ಅದನ್ನು ಕೂಡ ಇದು ಆಗ್ತಾ ಇತ್ತು. ಅಲ್ಲಿ ಇದು ಮಾಡಿದಾಗ ಒಂದು ಪುರಾತನ ಇದನ್ನು ಕೂಡ ಸಿಕ್ಕಿದೆ, ಸುರಂಗ ಮಾರ್ಗನೂ ಕೂಡ ಸಿಕ್ಕಿದೆ. ಸೊ ಅದನ್ನ ನಾವು ಈಗ ಟ್ಯಾಕಲ್ ಮಾಡಿದ್ದೀವಿ. ತದನಂತರ ಇವತ್ತು ಇಲ್ಲಿ ಪ್ರೈವೇಟ್ ಲ್ಯಾಂಡ್ ಪಾಪ 2-3 ಕಿಲೋಮೀಟರ್ ಅವರೆಲ್ಲನೂ ಕೂಡ ಯಾವ್ದಂತಾರ ಮ್ಯಾಹೋಲ್ ಅಲ್ಲಿ ಎಲ್ಲರೂ ಕೂಡ ಪ್ರೈವೇಟ್ ಲ್ಯಾಂಡ್ ಖಾಸಗಿ ಪಾಪ ಅವರೆಲ್ಲರೂ ಕೋಆಪರೇಟ್ ಮಾಡಿದ್ದಾರೆ. ಕೋಆಪರೇಟ್ ಮಾಡಿ ಆ ವರ್ಕ್ ಇವತ್ತು ದಿವಸ ಆಗಿದೆ. ಇಲ್ಲಿ ಬಂದ ಮೇಲೆ ಇವತ್ತು ದಿವಸ ಇದ್ರೂಸ್ ಬಕ್ಷಿ ಇರಲಿ ದಿವಸ ಎಲ್ಲಾನು ಕೂಡ ಇಲ್ಲಿ ಕೆಲಸ ಇವತ್ತು ದಿವಸ ಆಗಿದೆ. ಒಂದೇನೋ ಅಲ್ಲಿ ಒಂದು ದರ್ಬಾರ್ ತೋಟದಲ್ಲಿ ಒಂದು ಸ್ವಲ್ಪ ಲೆಂತ್ ಜಾಸ್ತಿ ಟೆಕ್ನಿಕಲ್ ಸಮಸ್ಯೆ ಲ್ಯಾಂಡ್ ಜಾಸ್ತಿ ಆಗಬೇಕು ಅಂತ ಹೇಳಿ ನಾವು ಜೊತೆ ಮಾತನಾಡ್ತೀನಿ. ಅದು ಒಂದು ಬಗೆಹರಿಸಿದ್ರೆ ಮುಂದೆ ಇಲ್ಲಿ ಫರ್ದರ್ 300 ಮೀಟರ್ಸ್ ಏನಾಗಿದೆ ಅಂದ್ರೆ ಹೈಟ್ ಭಾಳ ಇದೆ. ಅದು ಹಾರ್ಡ್ ರಾಕ್ ಇದೆ. ಹಾರ್ಡ್ ರಾಕ್ ಅದನ್ನ ಈ ರೀತಿ ಎಕ್ಸ್ಕವೇಷನ್ ಮಾಡೋಕ್ಕಾಗಲ್ಲ. ಅದು ಹಾರಿಜೆಂಟಲ್ ಡ್ರಿಲ್ಲಿಂಗ್ ಬರ್ತದೆ. ಆ ಡ್ರಿಲ್ಲಿಂಗ್ಗೆ ಇವರು 4 ಫೂಟ್ಗೆ ಸುಮಾರು 3 ಕೋಟಿ ರೂಪಾಯಿ ಅದು ಪುಣೆದವ್ರು ಯಾರೋ ಎಸ್ಟಿಮೇಷನ್ ಕೊಟ್ಟಿದ್ದಾರೆ. ನಾನು ಹೇಳಿದ್ದೀನಿ 4 ಫೂಟ್ ಬೇಡ, ಮರು ಕೈಲೇ ಒನ್ಸ್ ಫಾರ್ ಆಲ್ ಶಾಶ್ವತ ಆಗಲಿ 6 ಫೀಟ್ ಅಟ್ಲೀಸ್ಟ್ ಒಬ್ಬ ಮನುಷ್ಯನ ಹೈಟ್ ಇರ್ತದೆ. ಒಂದು 6 ಫೀಟ್ ಮಾಡಿ ಅದೊಂದು ಇನ್ನೊಂದು 50 ಲಕ್ಷ 1 ಕೋಟಿ ಜಾಸ್ತಿ ಖರ್ಚಾದ್ರೆ ಇರಲಿಲ್ಲ. ಒಂದು 4 ಜನ ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಇದರಲ್ಲಿ ಹಾರಿಜಾಂಟಲ್ ಡ್ರಿಲ್ಲಿಂಗ್ ಒಂದು 5-6 ಜನ ಕಡೆ ಒಂದು ಪ್ರಸ್ತಾವನೆ ತಗೊಳ್ಳಿ ಇದನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಒಟ್ಟಾರೆ ಇಲ್ಲಿವರೆಗೆ ನಾವು ಸುಮಾರು ಎಷ್ಟು ಖರ್ಚು ಮಾಡಿದ್ವಿ? 6 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ. ಮತ್ತು ಇನ್ನೊಂದು ಏನು ಡಿಮ್ಯಾಂಡ್ ಇತ್ತು, ಬರೀ ನಾವು ಹಿಂಗೆ ಮಾಡಿಕೊಟ್ಬಿಟ್ರೆ ಅದು ಮತ್ತೆ ಕುಸಿದು ಬೀಳ್ತದೆ, ಆ ಮಣ್ಣು ಕುಸಿದು ಬೀಳ್ತದೆ, ಪಿಚಿಂಗ್ ಮಾಡಬೇಕು ಅಂತ ಹೇಳಿ. ಸೊ ಎಲ್ಲ ಕಡೆಯಲ್ಲಿ ಇನ್ ಪ್ರಿನ್ಸಿಪಲ್ ಹಣದ ನಮ್ಗೆ ಕೊರತೆ ಇದ್ರು ಕೂಡ ನಾವೇನು ಡಿಸೈಡ್ ಮಾಡಿದ್ವಿ, ಕೆಲವೊಂದು ಚೇಂಜ್ ಆಫ್ ವರ್ಕು ವಿಜಯಪುರ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಕೂಡ ಸ್ವಲ್ಪ ಫಂಡ್ಸ್ ಕೊಡಿ ಅಂತ ಹೇಳಿದ್ವಿ. ಕಾರ್ಪೊರೇಷನ್ದಾಗೂ ಕಮಿಷನರ್ ಮೇಯರ್ ಹೋದಾರೆ, ಇಲ್ಲೇ ಎಲ್ಲ ಮೆಂಬರ್ಸ್ ಹೋದಾರೆ. ಕಾರ್ಪೊರೇಷನ್ದಾಗೂ ಕೆಲವೊಂದು ವರ್ಕ್ಸ್ ಚೇಂಜ್ ಆಫ್ ವರ್ಕ್. ಯಾಕಂದ್ರೆ ಗಾರ್ಡನ್ ಕ್ಯಾನ್ ವೇಟ್. ಗಾರ್ಡನ್ ಸ್ವಲ್ಪ 4 ದಿವಸ ತಡ ಆದ್ರೂ ಏನು ಪ್ರಾಬ್ಲಮ್ ಆಗಲ್ಲ. ರೋಡ್ ಒಂದು 4 ದಿವಸ ತಡ ಆದ್ರೂ ಪ್ರಾಬ್ಲಮ್ ಆಗಲ್ಲ. ಇದು ಈ ಮಳೆಗಾಲದ ಸೀಸನ್ ನಲ್ಲಿ ಕಂಪ್ಲೀಟ್ ಇದು ಮುಗಿಬೇಕಿದು ಶಾಶ್ವತವಾಗಿ 100 ವರ್ಷ ಇದು ಸಮಸ್ಯೆ ಬಗ್ಗೆ ಇರುವಂತದ್ದು. ಫ್ಲಡ್ಡಿಂಗ್ ಅವಾಯ್ಡ್ ಆಗ್ತದೆ. ಜನರಿಗೆ ಪಾಪ ಬಡವರಿಗೆ ಬಹಳಷ್ಟು ತೊಂದರೆ ಆಗ್ತದೆ. ಶ್ರೀಮಂತರಿಗೆ ಏನಾಗಲ್ಲ, ಪಾಪ ಲೋ ಲೈಂಗ್ ಏರಿಯಾದಾಗಿದ್ದಂತ ಬಡವರು ನೋಡಿದ್ರಿ ನೀವು ಲಾಸ್ಟ್ ಟೈಮ್ ಎಲ್ಲರೂ ಕೂಡ. ಒಂದು ಮಗುನು ಕೂಡ ಸತ್ತು ಪಾಪವಾಗ. ಇದೆಲ್ಲನೂ ಕೂಡ ಇದ್ದಾಗ ಇದನ್ನ ಕಂಪ್ಲೀಟ್ ಮಾಡೋಣ, ಚೇಂಜ್ ಆಫ್ ವರ್ಕ್ಸ್ ಮಾಡ್ಕೊಂಡು ಅಂತ ಹೇಳಿದೀವಿ. ಆಮೇಲೆ ಪಿಚಿಂಗ್ನು ಟೋಟಲ್ ಲೆಂತ್ ಮಾಡ್ತೀವಿ, ಇಲ್ಲಿ ಹಾರಿಜಾಂಟಲ್ ಡ್ರಿಲ್ಲಿಂಗ್ ಮಾಡ್ತೀವಿ. ಮತ್ತು ಅಲ್ಲಿ ಎಲ್ಲಿ ನಮ್ಮ ಶಿವಾಜಿ ಚೌಕ್ನಿಂದ ಫರ್ದರ್ 3 ಕಿಲೋಮೀಟರ್ ಇದೆ. 3 ಕಿಲೋಮೀಟರ್ಸ್ ಅಲ್ಲ, 3 ಕಿಲೋಮೀಟರ್ಸ್ ಅಪ್ ಟು ನಾಗೂರ್. ನಿಮ್ಮ ಬಿದ್ರಿ ಹಾಸ್ಪಿಟಲ್ ಏನಿದೆಲ್ಲ ಅದು ಒಂದು 3 ಕಿಲೋಮೀಟರ್ಸ್ ಕೂಡ ತಗೊಳ್ಳಿ ಅಂತ ಇದೀನಿ ವರ್ಕ್. ಅದೊಂದು 3 ಕಿಲೋಮೀಟರ್ಸ್ ತಗೊಂಡು ಇದನ್ನು ಹಾರಿಜಾಂಟಲ್ ಡ್ರಿಲ್ಲಿಂಗ್ ಆದ್ರೆ ನಮ್ದೆಲ್ಲಾನು ಕಂಪ್ಲೀಟ್ ಆಗುತ್ತೆ. ಔಟ್ಸೈಡ್ ಫೋರ್ಟ್ ವಾಲ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಇನ್ನು ಇನ್ಸೈಡ್ ಅದನ್ನು ಕೂಡ ಒಂದು ಬೇರೆ ಅಂದ್ರೆ ಹೊರಗಡೆ ನೀರು ಬರೋದು ಒಳಗಡೆ ಸಿಟಿಯಾಗಿ ಬರೋದು ಸ್ಟಾಪ್ ಆಗುತ್ತೆ. ದಟ್ ಇಸ್ ದ ಮೇಜರ್ ಫ್ಲಡ್ ಅದು. ಸೊ ಇದನ್ನ ಮಾಡಿ ಎಲ್ಲಾನು ಪಿಚಿಂಗ್ ಮಾಡಿ ಹಾರಿಜಾಂಟಲ್ ಡ್ರಿಲ್ಲಿಂಗ್ ಮಾಡಿ ಅದೊಂದು 3 ಕಿಲೋಮೀಟರ್ ತಗೊಂಡು ಇದನ್ನ ಕಂಪ್ಲೀಟ್ ಮಾಡಿ ಒಟ್ಟು ಏನಾರ ಮಾಡೋಣ ಅಂತ ಹೇಳಿ ಮಾಡಿದ್ದೀವಿ. ಅದಕ್ಕೆ ಹಣದ ಏನು ಅದು ಸಮಸ್ಯೆ ಅವ್ರಿಗೆ ಇರ್ತದೆ. ಅದಕ್ಕೆ ನಾವು ಚೇಂಜ್ ಆಫ್ ವರ್ಕ್ VDA ಮತ್ತು ಕಾರ್ಪೊರೇಷನ್ದಾಗ ಒಂದು 2 ಗಾರ್ಡನ್ ಪಾರ್ಕ್ ಇರ್ಬೋದು. ನಾನು ಇಲ್ಲಿ ತನಕ ಹೇಳಿದ್ದೀನಿ, ನನ್ನ ಮತಕ್ಷೇತ್ರದಾಗ ಒಂದು ಯಾವುದೋ ಒಂದು ವರ್ಕ್ ಇದ್ರೆ ಬೇಕಾದ್ರೆ PWD ಇರ್ಬೋದು, ಮತ್ತೊಂದು ಇರ್ಬೋದು, ಒಂದು ಚೇಂಜ್ ಆಫ್ ವರ್ಕ್ ಮಾಡ್ಕೊಡ್ತೀನಿ. ನನ್ನ ಮತಕ್ಷೇತ್ರ ಒಂದು ವರ್ಕ್ಸ್ ಇದ್ರೆ ನಾನು ಚೇಂಜ್ ಆಫ್ ವರ್ಕ್ ಮಾಡ್ಕೊಡ್ತೀನಿ. ನನ್ನ ಮತಕ್ಷೇತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ, ಚೇಂಜ್ ಆಫ್ ವರ್ಕ್ ಮಾಡ್ತೀನಿ. ಅವಶ್ಯಕತೆ ಬೀಳ್ತದೆ, ನಾನು ಯಾರೋ ಒಂದು ಕಂಪ್ನಿಗೆ ಹೇಳಿ ಸ್ವಲ್ಪ CSRನು ಕೂಡ ಕೊಡಿಸ್ತೀನಿ. ಒಂದು 4-5 ಕೋಟಿ ರೂಪಾಯಿ ನಾನು CSR ಕೊಡಿಸ್ತೀನಿ. ಕೊಡಿಸಿದನ್ನ ಟೋಟಲ್ ಕಂಪ್ಲೀಟ್ ಮಾಡಿ ಒನ್ಸ್ ಫಾರ್ ಆಲ್ ಶಾಶ್ವತವಾಗಿ ಇದನ್ನ ಪರಿಹಾರ ಕಂಡುಕೊಳ್ಳೋದು ಮಾಡ್ತೀನಿ. ಸಿಟಿ ರೋಡ್ಸ್ ಬಗ್ಗೆ ಸ್ವಲ್ಪ ಯಾಕಂದ್ರೆ ಈ ಜಮಾ ಮೇನ್ ರೋಡ್ ಕೆಟ್ಟ ಹೋಗ್ಬಿಟ್ಟು ಇಸ್ ವೆರಿ ಇನ್ ಬೇರೆ ಮಿಸ್ಟರ್ ಫಿರೋಜ್, ಐ ವಾಸ್ ಟಾಕಿಂಗ್ ಅಬೌಟ್ ಫಸ್ಟ್ ಟು ಕಂಪ್ಲೀಟ್ ದಿಸ್. ಕರೆಕ್ಟ್ ರೋಡ್ ಕ್ಯಾನ್ ವೇಟ್, ಗಾರ್ಡನ್ ಕ್ಯಾನ್ ವೇಟ್. ನಾನು ಹೇಳ್ತಾ ಇದ್ದೀನಿ, ನೀವು ಇಲ್ಲಿ ತನ ಫ್ಲಡ್ ದಿಸ್ ಲೆಟೆಸ್ಟ್ ಟ್ಯಾಕಲ್ ರಾಮಾಯಣ ಹೇಳಿದ್ಮೇಲೆ ನೀವು ಎಷ್ಟೇ ಮಳೆ ಆದ್ರೂ ನಗರ ಜನರಿಗೆ ಸಮಸ್ಯೆ ಆಗಲ್ಲ ಕ್ರಮ ಕೈಗೊಳ್ಳಿ. ಎಷ್ಟೇ ಮಳೆ ಫಸ್ಟ್ ಪ್ರಯಾರಿಟಿ ರೋಡ್ ಇಸ್ ನೆಕ್ಸ್ಟ್. ಇದು ಸಿಟಿ ಸುತ್ತಮುತ್ತ ಕೋಟೆಗೌಡ ಪೂರ್ತಿ ಒಂದು ತಿಂಗಳಲ್ಲಿ ಇವತ್ತೊಂದು ದಿವಸ ನಾವು ಇದು ಮಾಡ್ತೀವಿ. ಆಮೇಲೆ ನೀವು ಕೇಳಿದ್ರ ರೋಡ್ ಗೀಡು 150 ಕೋಟಿ ರೂಪಾಯಿ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ವರ್ಕ್ ಆರ್ಡರ್ ಇದೆ, ಎಲ್ಲರೂ ಅವರು ಮೊಬಿಲೈಸ್ ಮಾಡ್ತಾ ಇದ್ದಾರೆ. ಆ 150 ಕೋಟಿ ರೂಪಾಯಿ ಕೆಲಸ ಆಗ್ತದೆ. ಮೈನಾರಿಟಿ ವಾರ್ಡ್ಸ್ ಕೂಡ ನಾನು ಸುಮಾರು 80 ಕೋಟಿ ಅಷ್ಟು ಕೊಟ್ಟಿದ್ದೀನಿ ಮೈನಾರಿಟಿ ವಾರ್ಡ್ಸ್ಗೆ. ಏನು ತಾರತಮ್ಯ ಯಾವತ್ತೂ ಆಗಿರ್ತಿತ್ತು, ಉಳಿದಿತ್ತು ಆ ಭಾಗದಲ್ಲಿ, ಅವ್ರಿಗೂ ಕೂಡ ಕೊಟ್ಟಿದ್ದೀನಿ. ಮೊನ್ನೆ ಮೈನಾರಿಟಿ ಫಂಡ್ ಇಂದ ಒಂದು 9 ಕೋಟಿ 20 ಕೋಟಿ ಕೇಳಿದೆ, 9.5 ಕೋಟಿ ಬಂದಿದ್ದಾರೆ. 20 crores ಕೇಳಿದೆ, ನಾವು 9.5 ಕೋಟಿ ಬರೀ ಇನ್ನೂ ಒಂದು 10 ಕೋಟಿ ಬರಬೇಕಾಗಿದೆ. 10 ಕೋಟಿ ಅದನ್ನು ಕೂಡ ರಸ್ತೆಗೆ ದುಡ್ಡು ಬರ್ತದೆ ಸರ್. ಸಿಟಿಲಿ ಕ್ವಾಲಿಟಿ ವರ್ಕ್ ಆಗ್ತಾ ಇಲ್ಲ, ಗೊತ್ತಿದ್ದಾರೆ ಕ್ವಾಲಿಟಿ. ದಿಸ್ ಇಸ್ ದ ಕ್ವಾಲಿಟಿ ವರ್ಕ್.
ಇದನ್ನ ಈ ರಸ್ತೆ ಒಂದ್ ನಿಮಿಷ ಕೇಳಿಪ್ಪ, ರಸ್ತೆ ಗಿಸ್ತೆ ನಂತರ ಮಾತಾಡೋಣ ಅಂತ. ನಾನು ಕಮ್ ಹಿಯರ್ ಫಾರ್ ಫ್ಲಡ್, ದಿಸ್ ವಾಸ್ ವೆರಿ ಇಂಪಾರ್ಟೆಂಟ್. ಸ್ವತಃ DC ಅವರು ಇವತ್ತು ಪಿಚಿಂಗ್ ದುಡ್ಡು ಇರಲಿಲ್ಲ, ಅವರು ಬೇರೆ ಒಂದು ಡೈವರ್ಟ್ ಚೇಂಜ್ ಆಫ್ ವರ್ಕ್ ಮಾಡಿ ಒಂದು ಪಿಚಿಂಗ್ ಕೊಟ್ಟಾರ. ಈ ಪಿಚಿಂಗ್ ಇರಲಿಲ್ಲ ಏನ್ರಿ ಮಾಡಿಕೊಡೋದು. DC ಹ್ಯಾಸ್ ಟೇಕನ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ. ಹೀಗಾಗಿ ನಾನು ಇಷ್ಟೇ ಹೇಳೋದು, ಇವತ್ತು ಜಿಲ್ಲಾಧಿಕಾರಿಗಳು ಮತ್ತೆ ನಾನು ಕೊಟ್ಟಿದ್ದೀನಿ, BD ಅಧ್ಯಕ್ಷರು, ಕಾರ್ಪೊರೇಷನ್ ಅಧ್ಯಕ್ಷರು, ಅಧಿಕಾರಿಗಳು ಎಲ್ಲನೂ ಕೂಡ ನಾನು ಇದರ ಜವಾಬ್ದಾರಿ ಬರ್ತೀನಿ. ಒಂದ್ಸಲ ಶಾಶ್ವತವಾಗಿ ಈ ಫ್ಲಡ್ ಮುಗಿಸೋನು. ಇನ್ನು ರೋಡ್ ಆಗಿಡ ಏನದಾವಲ್ಲ 150 ಕೋಟಿ ರೂಪಾಯಿ ಇವತ್ತು ದಿವಸ ನಮ್ಗೆ ಈಗ ಬಂದಿದೆ. ಅದರಲ್ಲಿ ಈಗ ಟೆಂಡರ್ಸು ಆಗಿದಾವು, ವರ್ಕ್ ಆರ್ಡರ್ಸು ಕೊಟ್ಟಿದ್ದೀವಿ, ಮೊಬಿಲೈಸ್ ಮಾಡ್ತಾ ಇದ್ದಾರೆ. ಇನ್ನೊಂದು 15 ದಿವಸನಾಗ 8 ದಿವಸನಾಗ ಅದನ್ನ ಕೆಲಸ ಕೂಡ ಸ್ಟಾರ್ಟ್ ಮಾಡ್ತೇವೆ. ಒಂದು ಇಂಪಾರ್ಟೆಂಟ್ ಹಿಸ್ಟಾರಿಕ್ ಡಿಸಿಷನ್ ವಾಸ್ ಟೇಕನ್ ಡ್ಯೂರಿಂಗ್ ಯುವರ್ ಟೈಮ್ ಹಿಂದ್ ಮಿನಿಸ್ಟರ್ ಇದ್ದಾಗ, ಕರೇಜ್ ಅನ್ನ ರಿವೈವ್ ಮಾಡ್ಬೇಕಂತ ಹೇಳಿ ಆಲ್ರೆಡಿ ಎಕ್ಸ್ಪರ್ಟ್ಸ್ ಎಲ್ಲ ಬಂದು ಇದು ಮಾಡಾಕ್ತಾರೆ ಸರ್. ಮಾಡಿದ ಅದನ್ನು ಕರೇಜ್ ಕೂಡ ಮಾಡೋಣ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಫ್ಲಡ್ ವಾಟರ್ ಒಳಗಡೆ ಬರಬಾರ್ದು, ಇದು ಬಹಳ ಪ್ರಯಾರಿಟಿ. 150 ಕೋಟಿ ರೂಪಾಯಿ ರೋಡ್ ಗಿಡು ಎಲ್ಲನೂ ಆಗ್ತವೆ. ನೆಕ್ಸ್ಟ್ ಇದ್ರ ನಂತರ ಕರೇಜ್ಗೆ ನಾವು ಹೆಚ್ಚಿನ ಒತ್ತನ್ನು ಕೊಡೋಣ. ಮಾಡ್ತಿರ್ಲಿಲ್ಲ ಅಂತಲ್ಲ, ಒಂದು 3-4 ಮಂದಿ ಕಡೆಯಿಂದ ಇದು ತಗೊಳ್ರಿ, ಕೊಟೇಶನ್ ತಗೊಳ್ರಿ. ಆಮೇಲೆ ಫಸ್ಟ್ ಟೆಕ್ನಿಕಲ್ ಏನು ಮಾಡಿ ವರ್ಕ್ ಡನ್ ಒಂದು ನೋಡ್ಕೊಳ್ರಿ. ಅವ್ರು ಎಲ್ಲಿ ಮಾಡಿದಾರೆ ಫಾಸ್ಟ್, ಎಷ್ಟು ಮಾಡಿದಾರೆ, ಎಷ್ಟು ಲೈಕ್ ಮಾಡಿದಾರೆ, ಏನೇನು ಮಾಡಿದಾರೆ ಅಂತ ತಗೊಳ್ರಿ. ಪ್ಲಸ್ ಕಾಸ್ಟಿಂಗ್ ತಗೊಳ್ರಿ. ಎರಡು ಒಂದು ಟೆಕ್ನಿಕಲ್ ಆಯ್ತು, ಒಂದು ಕಾಸ್ಟಿಂಗ್ ಆಯ್ತು. ಸೊ ದಟ್ ಅದ್ರ 3-4 ಮಂದಿ ಪ್ರಪೋಸಲ್ಸ್ ಯಾರದಾರಲ್ಲ ಅದಾಗ ಟೆಂಡರ್ ಲೇಟ್ ಆಗ್ತದ. ಮತ್ತೆ ಯಾವ ಸಬ್ ಸ್ಟ್ಯಾಂಡರ್ಡ್ ಹಾಕವ 3-4 ಮಂದಿಗೆ ಮಾಡಿ. Supposing anything technically, legally, government ಪ್ರಶ್ನೆ ಬರ್ತದಲ್ಲ, I'll get funds from CSR, you don't worry. There is nothing, I'll get it, don't worry. ಮಾಡಿಸ್ಕೊಡಿ, ಅದನ್ನು ಮಾಡಿಬಿಡ್ರಿ. ये पानी मनगुली बेच से आता था जरा उनको जननगर वहाँ स्पेसेस देखो सर, वो शडगार और तंबाकू तकरार करी बात है, वहाँ स्पेसेस देखो आगे जाको सर, तुम 1 किलोमीटर है यहाँ ग्रेविटी इसको चौड़ा मिले, जो पानी आने की जगह ग्रेविटी गाड़ी तक नहीं लाने दिया इनको सर. इनको कौन भी जाकर 10 बार में फोन करो, ये रास्ता कर रहे हैं, हमारा कब्रस्तान है, जो रास्ता है तो चौड़ा करने में क्या भी तकरार नहीं करा सर. हाँ, और उनको सार को मैं 10 बार फोन करूँ सर. कंपनी सरकार सर थॉट ಇದು ಉಳಿದು ಲೇಔಟ್ ಮಾಡ್ಯಾರ. ಗ್ರಾವಿಟಿ देखो सर कितना है पानी आने मेन इंटरेस्ट पानी. ಯಾರು ಪ್ಲಾಟ್ ಅದು? ಇದು दरबार और सर दरबार का कैसा सर कोटी गाड़ी से 60 फुट उन सर्वे कर को खंबे गड़ा गए सर, वहां तक नो एक्सटेंशन करके चौड़ा करने के नहीं सर. ಏನದ ಅವ್ನು ಏನು ಮಾಡೋದು? ಫ್ಯಾಕ್ಟ್ क्या है मैं तुमने बोल दूं सर. ಅಲ್ಲಿ ಕಂಜೆಷನ್ ನೋಡಿ ಸರ್ ಕಾಣಿಸ್ತಿದೆ. ಇಲ್ಲಿ ತನ ಯಾರು ಮಾಡಿಲ್ಲ, ಬಂದಿರ ಸುಮ್ಮನೆ ಮಾಡಾಯ್ತೇನೆ, ಸುಮ್ಮನೆ ಯಾರು ಮಾಡೋ ಕೆಲಸ ನಾ ಮಾಡೋದು. ಹೌದು ಇದು ಈಗ ಯಾರ್ದು ದರ್ಬಾರ್ದ ಯಾರು ಅವ ಬಗ್ಕೊಂಡಿರ್ತಾರ ಅವ್ರು ಬಿಗ್ತಾರ ಮಾಡಿರಲ್ಲ. ನಾ ಮಾತಾಡ್ತೀನಿ ಸರ್. ಅವ್ರ ಏನ ನಾನೇ ಮಾತಾಡ್ತೀನಿ. ಅವ್ರ ಮನೆಗೆ ಹೋಗಿದ್ದಾನೆ ಮಾಡಿ ಬಾಯ್ಕೊಡಿ ಎಲೆಕ್ಷನ್ದಾಗ. ಹೌದು ಕರೆಕ್ಟ್ ಅಲ್ಲ ದರ್ಬಾರ್ ಅವ್ರವ್ರೆ ಹೋಗಿ ಅವ್ರ ಮನೆಗೆ ಹೋಗಿದ್ದೇವೆ. ನಾ ಮಾತಾಡ್ತೀನಿ ಅವ್ರಿಗೆ ಎಷ್ಟು ಏನು ಮಾಡ್ಬೇಕು ಅವರು ಏನು ಸರ್ ಜಾಗ ಕೊಟ್ಟು ಸಾಕು ಸರ್ ಮಾಡ್ಬೋದು ಸರ್. ಬಟ್ ಇಲ್ಲ ಅವ್ರೇನ್ ಜಾಗ ಕೊಡ್ತಾರ್ರಿ? ಎಸ್ ಅವರು ಕಲ್ ಮಾಡಾಗ ಅವ್ರ ಜಾಗ ಎಷ್ಟು ಯಾಕೆ ಮಾಡಿಲ್ಲ? ಫಸ್ಟ್ ಸರ್ವೆ ಮಾಡ್ಕೊಂಡು ನಿಂದ್ರೆ ಪಕ್ಷಿ ಈಗ ಅವ್ರದ್ದು ಐತೆ ಇಲ್ಲ ಅಂತ ನಾವು ಕ್ರಾಸ್ ಚೆಕ್ ಮಾಡಿ. ಅವ್ರದ್ದು ASI ಪ್ರಕಾರ ಅವರು ಅಪ್ ಟು ಎಷ್ಟು ಮೀಟರ್ ಅದು 100 ಮೀಟರ್ ಅವ್ರದ್ದು ಇರೋದೇ ಇಲ್ಲ. ಜೀರೋ ಡೆವಲಪ್ಮೆಂಟ್ ಸರ್. ಜೀರೋ ಡೆವಲಪ್ಮೆಂಟ್ ಇರ್ತದೆ. ಓನರ್ಶಿಪ್ ಇರ್ಬೋದು. ಓನರ್ಶಿಪ್ ಚೆಕ್ ಮಾಡ್ರಿ. ಒಂದ್ ವೇಳೆ ಓನರ್ಶಿಪ್ ಇರ್ಲಿಲ್ಲ ಅಂತ ಪ್ರಶ್ನೆ ಯಾರಿಗೂ ಕೇಳೋದು. ಹೆಲ್ಪ್ ಮಾಡ್ತಾರೆ ಯಾರು ಅವ್ರು ಸುಮಾರು 1.5 ಕಿಲೋಮೀಟರ್ ಹೆಲ್ಪ್ ಮಾಡ್ತಾರೆ ಸರ್. ಮಾಡ್ಯಾರ ಇದನ್ನ ಮಾತಾಡ್ತೀನಿ ನೋಡಿ. ಓನರ್ಶಿಪ್ ಅವ್ರದ್ದು ಇತ್ತಂದ್ರೆ ಹೇಳ್ರಿ ನನಗೆ ಎಕ್ಸಾಕ್ಟ್ಲಿ, ನಾನು ಮಾತಾಡ್ತೀನಿ ಚೆಕ್ ಮಾಡ್ತೀನಿ ಮಾಡಿ. ಯಾಕಂದ್ರೆ ಅವ್ರದ್ದು ಫ್ಲೋ ಇಲ್ಲಟ್ಟೆ ಜಾಸ್ತಿ ಫ್ಲೋ ಅಲ್ಲಿ ಟಿಕೆಟ್ ಹಾಕೈತೆ ಅಂತ. ಹೌದಾ? ಎಂಟ್ರೆನ್ಸ್ಗೆ ಸರ್ ಮೇನ್ ಎಂಟ್ರೆನ್ಸ್ ನೀರು ಬರೋದು ಎಂಟ್ರೆನ್ಸ್ ಅಲ್ಲೇ 2 ತಮ್ಮನದ ಕೊಟ್ಟಿಗೆ ಅದು ನೀರು ಎಲ್ಲ ಬಂದು ಮಾಡ್ತೀನಿ ತಗೊಂಡ್ರೆ. ಮತ್ತು ಸರ್ ಈಗ ಏನದ ಸಿಕ್ ಪಾಪ್ಯುಲೇಷನ್ 4,000 ಮನೆ ಚಿಲ್ಲರದ ಸರ್. ಸಣ್ಣ ಹುಡುಗರು ಬಿದ್ದಂದ್ರೆ ಯಾರು ಏನಾಗಬೇಕು? ಸೈಡ್ ಫೀಲ್ಸಿಂಗ್ ಏನೂ ಇಲ್ಲ ಸರ್. ಸೇಫ್ಟಿ ಮಾಡ್ತೀನಿ. ಸೇಫ್ಟಿ ಏನೂ ಇಲ್ಲ ಸರ್. ಅವ್ರು ಹೇಳಿದ ಮೇಲೆ ನಮ್ಮ ಎಸ್ಟಿಮೇಟ್ನಾಗ ಇಲ್ಲ ಅಂತ ಹೇಳ್ತಾರೆ. ಮುಂದೆ ಎದಕ್ಕೆ ಹೇಳಕತ್ತೀನಿ ಸರ್, ಇಲ್ಲಿ ಬಂದು ಈಗ ನಾ ಇಲ್ಲಿ ತನಕ ಮಾಡ್ಕೋತೆ ಬಂದಿವಿ. ಈಗ ಹೌದು ಸರ್, ನಾ ಅದಷ್ಟು ಮಂದಿ ನಾ ಫೇಸ್ಬುಕ್ನಾಗ ನೋಡಿ ಬಂದಿನಿ ಅಂತ ಹೇಳಕತ್ತೀನಿ ಸರ್. ಈಗ ಏನು ಡಿಸೈಡ್ ಮಾಡಿದೀವಿ? ಈಗ ಏನು ಡಿಸೈಡ್ ಮಾಡಿದ್ವಿ ಅಂದ್ರೆ ಇದನ್ನ ಒಮ್ಮೆ ಕಂಪ್ಲೀಟ್ ಮಾಡಿಬಿಡ್ಬೇಕು. ಕಾರ್ಪೊರೇಷನ್ದವ್ರು ಇಲ್ಲೇ ಇದಾರೆ, ನೀನು ಮೆಂಬರ್ ಇದ್ದೀವಿ, 3 ಮೆಂಬರ್ ಇದ್ದಾರೆ, BD ದವ್ರು ಇಲ್ಲೇ ಇದಾರೆ. 4 ವರ್ಕ್ ಚೇಂಜ್ ಆಫ್ ವರ್ಕ್ ಮಾಡ್ಕೊರಿ. ಗಾರ್ಡನ ಪೀಡ ನಡೀತದ. ಒಂದು ಸುರೋಜಿ ತುಂಬ ಅಭಿ ಆಯಾ ಬದುಕರೆ ಮುದ್ರತ ಸಿಗೋದು. ಒಂದು 4 ವರ್ಕ್ ಚೇಂಜ್ ಮಾಡ್ಕೊಂಡು
ಒಂದೆರಡು ರೋಡ್ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ, ಮಾಡ್ಕೊಂಡಿದ್ರೆ ಕಂಪ್ಲೀಟ್ ಆಗಬೇಕು. ಒಂದು JR ಕಾರ್ತ ಬಂದ್ರೆ ನಾನು ಕಾನ್ಸೆಪ್ಟ್ ಅದರ ಚೇಂಜ್ ವರ್ಕ್ ಮಾಡ್ಕೊಡ್ತೀನಿ ನಾನು, मेरा लोग सफर होने दो भाई। देखो इसके बावजूद भी कुछ कम पड़ा तो मैं कौन सा कंपनी बोलता हूँ CSR फंड देता हूँ। इस बार अभी 3 करोड़ का स्पॉट, 3 करोड़ ज्यादा होता है, स्पॉट बोला मैं कंप्लीट करो, मैं CSR से फंड देता हूँ। तुम्हें भी कोऑपरेट करना होगा सर। 2 महीने से ये ನೀನು ಕಾನ್ಶಿಯಸ್ ಅಂದ್ರೆ ಯಾವ್ದಾದ್ರು ವರ್ಕ್ ತಗೊಂಡು ಡೈವರ್ಟ್ ಮಾಡ್ಕೊಂಡ್ರೆ ಸುಮ್ ಕೊಡ್ಬೇಕು ನೀ। हाँ सर मैं वन मार्को बोलता हूँ सर, मैं एक बात बोल रहा हूँ सर, उनको भी बोलता हूँ सर 2 महीने से माशालकर को बुलाओ सर, ये पूरा क्लीन करते शमशान में 2 महीने से ऐसे दुकाने में यहाँ छो, उनको सपोर्ट करो सर। और एक चीज सर, मैं टेक्निकल बात करूँ, ये जो कलवट ब्रिज बना है, आगे जो ब्रिज है 18 इंच का वाटर सप्लाई लाइन कनेक्ट कराने से हकीम चौक को है, उसके बाद केबल है, पुराना पानी का लाइन है, वो ब्रिज ही चेंज नहीं हुआ, पानी नहीं जाता सर आगे, वो कैसा वो बोलो सर, मेन पानी जाने का अब सर ಅವ್ರಿಗೆ नहीं मेन ಹೇಳಾಕತ್ತೀನಿ ನಿಮಗೆ ಸರ್। ಸರ್ ಏನಂದ್ರೆ ಸರ್ ಅದು ಕಸ್ತೂರಿ ಕಲ್ಲಿದು ಬ್ರಿಡ್ಜ್ ಸರ್, ಇದು ಗ್ರಾವಿಟಿ 30 ಫುಟ್ ನೀವು ತೆಳಗ್ ಹಾಕ್ತೀರಿ, ಬ್ರಿಡ್ಜ್ ಪೂರಾ ಮ್ಯಾಲ ಆಗ್ತದೆ, ನೀರ್ ಹೆಂಗ್ ಹೋಗ್ತದ ಅದು ಹೇಳಿ ಸಾಹೇಬ್ರ ಕ್ಲಿಯರ್ ಮಾಡ್ರಿ, ನಾ ಹೇಳುದಿಲ್ಲ, ಸಾಹೇಬ್ರ ತೋರಿಸ್ರಿ ಅಲ್ಲಿ ಹೋಗ್ತೀವಿ ಕೊಡಿ ಸರ್, ಇದೇ ತಮ್ಮ ತೋರಿಸಿದ್ರು ಸರ್, ಆ ಬ್ರಿಡ್ಜ್ ತನಕ ಪೈಪ್ ರೀಚ್ ಮಾಡಿಬಿಡ್ತೀವಿ ಸರ್, ಆ ಬ್ರಿಡ್ಜ್ ತರ ಸರ್, ಬ್ರಿಡ್ಜ್ ಒಳಗಡೆ ಪೈಪ್ ಪಾಸ್ ಮಾಡ್ಬಿಡ್ತೀವಿ, ನೀವು ಆಟೋಮೆಟಿಕ್ ಪಾಸ್ ಮಾಡ್ತಾರೆ ನೈ ಹೋಗ್ತದೆ ಸರ್, ನೀವು ಗ್ರಾವಿಟಿ ನೀವೇ ಹೇಳಿರಿ 30 ಫುಟ್ ತೆಳಗ್ ಬರ್ತದ, ಬ್ರಿಡ್ಜ್ ಮ್ಯಾಲ ಅದ, ಈಗ ಪರ್ಸೆಂಟ್ ನೀರ್ ಎಲ್ಲಿ ಹೋಗ್ತದ ಅದು ಹೇಳ್ರಿ ಸರ್, ಅದಕ್ಕೆ 3 ಕೋಟಿ ರೂಪಾಯಿ ಇದು ಮಾಡಿ ಸರ್, ಎಸ್ಟಿಮೇಟ್ ತಯಾರೈತಿ। ಈಗ ಬಂದಿಲ್ಲ ये है ना, ये ऊपर है हाल्ट स्ट्राटा है, यहाँ पे अभी हॉरिजॉन्टल ड्रिलिंग करके अभी क्या 4 फुट का 6 फुट बोला ना मैं, 4 फुट फिर मैं बोलते छोटा होता है बाद में तुम्हें कंप्लेंट करता है 6 फुट का। इसको क्या अभी फंड्स अभी नहीं है, मैं बोला कैसा भी लेके ये कंप्लीट कर दिया तो ये होता है, ये 6 फुट का ये बोले तो ठीक है सर, हमारा नसीब है कि बारिश लेट है, अभी फिलहाल पानी भरने के बाद बच्चे गिर गए तो कौन रिस्पॉन्सिबिलिटी सर? अभी तक 100 साल क्या कर रहे थे? अभी मैं परसों आके मैं ये करके अभी कर रहा हूं। तुम्हारा शुक्रिया सर, मैं क्या बोल रहा हूँ, हमें तुमने पीठ लगे बाद कर रहे सर, हमें तुम्हें 10 बार बोला सर, फ्लड में तुमने पीठ लगे बाद कर रहे, लेकिन प्रॉब्लम ये 4 ಕ್ರೋಸ್ 3-4 ಕ್ರೋಸ್ ಇದಕ್ಕೆ ಬೇಕಾಗ್ತದೆ, ಹಾರಿಜಾಂಟಲ್ ಇದಕ್ಕೆ ಮತ್ತೆ 3 ಕಿಲೋಮೀಟರ್ ಟ್ಯಾಕಲ್ ಮಾಡಿ ಬಂದಿದೆ ಏನ್ರಿ, ಇದೆಲ್ಲ ಕೂಡ ಇದೆ, ಪಿಚಿಂಗ್ ಇದೆ, ಎಲ್ಲ ಕೂಡ ಇನ್ನೊಂದು 10 ಕ್ರೋಸ್ ಬೇಕಾಗಬಹುದು ಅಪ್ರಾಕ್ಸಿಮೇಟ್ಲಿ, ಐ ಡೋಂಟ್ ನೋ, ಅಷ್ಟು ಮಿನಿಮಮ್ ಅಷ್ಟಾಗುತ್ತೆ, 10 ಕೋಟಿ ಮೊದಲಿದ್ದು ಈಗ 10 ಕೋಟಿ ಇನ್ನೊಂದು ಫಾರ್ ಪರ್ಮನೆಂಟ್ ಅಲ್ರಿ ಫಿರೋಜ್ ಏನ್ರಿ ಕೇಳ್ತಾನೆ ಮರೆ ಸರ್ ಅದು ಜುಮಾ ಮಸೀದ್ ಜುಮಾ ಮಸೀದ್ ರೋಡ್ ಸ್ಟಾರ್ಟ್ ಯಾವ ಸ್ಟಾರ್ಟ್ ಮಾಡಿ ನಾಳೆ ಸ್ಟಾರ್ಟ್ ಮಾಡೋ ಸರ್, ನಾನು ಬರ್ತೀನಿ ನಾ ಬಂದಾಗ ಸ್ಟಾರ್ಟ್ ಮಾಡ್ಬೇಕು, ನೆಕ್ಸ್ಟ್ ವೀಕ್ ನ ಸ್ಟಾರ್ಟ್ ಮಾಡ್ತೀನಿ ಕಸ್ತೂರಿ ಕಲ್ಯಾಣ ಎಲ್ಲ ವಾರ್ಡ್ ಮೆಂಬರ್ಸ್ ಎಲ್ಲ ವೇಟ್ ಮಾಡ್ತಾರೆ, ಎಲ್ಲಿದ್ದಲ್ಲಪ್ಪ ಗೊತ್ತದಲ್ಲ ಸರ್ ಮೀಟಿಂಗ್ ಹೋಗ್ಬೇಡಿ ಸರ್ नहीं है ये कर रहा हूँ, अभी क्या बोल रहा हूँ, पेंसिल नहीं होता बा ಆಮೇಲೆ ನೆನ್ಪಣ್ಣ ಮಾಡ್ಕೋ ಈಗ ಸರ್ ನಮ್ ಸಂಬಂಧ ಇಲ್ಲ ಸರ್, ನಮ್ಮ ಮನೆ ಇಲ್ಲೇ ಇಲ್ಲ, ನಾ ಇಲ್ಲಿ ಮುಂಜಾನೆ ನೋಡ್ಕೋತ ಆಗುದಿಲ್ಲ, ಸಮಸ್ಯೆ ಅದ ನಾನು ಇದು ಒಂದು ಕಡೆ ಒಂದು ಸ್ವಲ್ಪ ಫೆನ್ಸಿಂಗ್ ಒಂದ್ ಕಡೆ ಐತೆ, ಇದು ಮಕ್ಕಳು ಗುಡ್ ಎಲ್ಲಾ ಕಡೆ ಕೇಳ್ತಾರಮ್ಮ ನಾಳೆ ಓ ಪ್ರಯಾರಿಟಿ ಒಂದೊಂದು ಮಾಡೋನು ನೆಕ್ಸ್ಟ್ ಸ್ಟೇಜ್ ಬ್ಯಾಡ ಅಂತ ಹೇಳಿದಿಲ್ಲ, ಈ ಸಮಸ್ಯೆ सब जगह पूछता है नहीं, मैं कहा पूछ रहा हूँ सर, यहाँ बच्चे बहुत ಮಾಡ್ರಿ ಅಂತ ಸರ್, ದುಡ್ಡು ಎಲ್ಲದು ಈಗೆಲ್ಲ ಮಿಕ್ಸಿ ಮಾಡಿ ಮಾಡತ್ತೀವಿ ಅಂತ ಹೇಳ್ತೀರಲ್ಲ ನೀನು, पानी एक बार गया तो रेट पर रोड बनाओ, गाड़ी बनाओ, ये होता है, बच्चे भी मरे
एकदम बोल के तुम्हें फॉल्स करा बी फॉल्स करा है। उसके बाद में रास्ता फिर रहे, ये रास्ता अनुकूल कितना है सर? ऑफिस बन रही, तुम्हारा पीडे ऑफिस, कोर्ट को पूरे लोग आए इधर से पूरा लिंक होगा सर। बहुत कम होता है आपको जिस भेज सर क्या तकलीफ होगी वक्त तक बोलना पड़ता हम लोगों ಮೇಡಮ್ ಅವ್ರು ಇರ್ತಾರಲ್ಲ